ಇನ್ನೂ ಜೀವಂತವಾಗಿದೆ. ಬಾಣಂತಿ ಹಸುಗೂಸು ಊರಾಚೆ ಇರಿಸಿದ್ದಾರೆ ಗ್ರಾಮಸ್ಥರು. ಶಿರಾ ತಾಲೂಕಿನ ಕುಂಟನಹಟ್ಟಿ ಗೊಲ್ಲರಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೌಢ್ಯಾಚರಣೆ ಯಾವ ರೀತಿಯಾಗಿ ಇನ್ನೂ ಜನರ ಮನಸ್ಸಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿ. ಶಿರಾ ತಾಲೂಕಿನ ಕುಂಟನಹಟ್ಟಿ ಗೊಲ್ಲರಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ. ಬಾಣಂತಿ ಬಾಲಮ್ಮ ಹಾಗೂ 1 ತಿಂಗಳ ಹಸುಗೂಸು ಅಲ್ಲಿನ ಗ್ರಾಮಸ್ಥರು ಹೊರಗಿಟ್ಟಿದ್ದಾರೆ. ಈ ವಿಷಯ ತಿಳಿತಾ ಇದ್ದಂಗೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜೆಎಂಎಫ್ಸಿ ನ್ಯಾಯಾಧೀಶರು ಭೇಟಿ ಕೊಟ್ಟಿದ್ದಾರೆ ಶಿರಾ ಗ್ರಾಮಕ್ಕೆ. ತುಮಕೂರಲ್ಲಿ ಮೌಢ್ಯಾಚರಣೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಊರಿನಿಂದ ಆಚೆಗೆ 1 ತಿಂಗಳ ಹಸುಗೂಸು ಆ ಬಾಣಂತಿಯನ್ನ ಊರಿಂದ ಆಚೆ ಇಟ್ಟಿದ್ದಾರೆ ಅಂತ. ಈ ರೀತಿಯಾಗಿ ಮೌಢ್ಯಾಚರಣೆ ಇನ್ನೂ ಕೂಡ ಆಚರಣೆಯಲ್ಲಿದೆ. ಅಧಿಕಾರಿಗಳು ಕೂಡ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. 1 ವರ್ಷದಿಂದ 7 ವರ್ಷದವರೆಗೂ ಶಿಕ್ಷೆ ಆಗುತ್ತೆ. ನೀವು ಮಾಡಲಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್. ಅದಕ್ಕೋಸ್ಕರ ನಾನು ನಿಮಗೆ ಜೆಎಂಎಫ್ಸಿ ನ್ಯಾಯಾಧೀಶರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಗ್ರಾಮಸ್ಥರ ಬಳಿಯಲ್ಲಿ ಆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಬಾಣಂತಿ ಹಸುಗೂಸನ್ನ ಊರಾಚೆ ಇರಿಸಿರುವಂತಹ ಗ್ರಾಮಸ್ಥರು ನ್ಯಾಯಾಧೀಶ ಆಗಿರುವಂತಹ ಗೀತಾಂಜಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅವರಿಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ. 2 ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಊರಿಂದ ಆಚೆ ಇಟ್ಟಿರುವಂತಹ ಬಾಣಂತಿ ಮತ್ತು 1 ತಿಂಗಳ ಮಗು. ಕಾನೂನು ಪ್ರಕಾರ ಅಪರಾಧ. 1 ವರ್ಷ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಮೌಢ್ಯಾಚರಣೆ ಯಾವ ರೀತಿಯಾಗಿ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ನೀಡ್ತಾ ಇದೆ ಎಲ್ಲ ದೃಶ್ಯಗಳು. ಸದ್ಯಕ್ಕೆ ಆ ಬಾಣಂತಿಯನ್ನ ಶಿಫ್ಟ್ ಮಾಡಲಾಯ್ತಾ ಬೇರೆ ಕಡೆ? ಏನೆಲ್ಲ ಡೀಟೇಲ್ಸ್ಗಳಿದೆ? ಅರುಣ್, ಈ ಒಂದು ಘಟನೆ ನಡೆದಿರುವಂತದ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕುಂಟಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಸಹಜವಾಗಿ ಏನು ಶಿರಾ ಭಾಗ ಮತ್ತು ತುಮಕೂರು ಮತ್ತು ಗುಬ್ಬಿ ಈ ಒಂದು 3 ತಾಲೂಕುಗಳಲ್ಲೂ ಕೂಡ ಗೊಲ್ಲ ಸಮುದಾಯ, ಅದೇ ಯಾದವ ಸಮುದಾಯದವರು ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಕಾಡುಗೊಲ್ಲರಲ್ಲಿ ಈ ಒಂದು ಮೌಢ್ಯಾಚರಣೆ ಇರುವಂತದ್ದು. ಪ್ರತಿ ಸಲೂ ಕೂಡ ಅವ್ರಿಗೆ ಆ ಒಂದು ಸಮುದಾಯಕ್ಕೆ ಅರಿವು ಮೂಡಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡಿ ಬಂದ್ರು ಕೂಡ ಅವರು ತಮ್ಮ ಈ ಮೌಢ್ಯಾಚರಣೆಯನ್ನ ಬಿಟ್ಟು ಹೊರ ಬರ್ಲಿಕ್ಕೆ ಅವ್ರು ಹಿಂದೇಟ ಆಗ್ತಿರೋದನ್ನ ನಾವು ಪ್ರತಿ ಸಲ ನೋಡಬಹುದು. ಈಗ ಕಳೆದ ಸುಮಾರು 6 ತಿಂಗಳ ಹಿಂದಷ್ಟೇ ಇಂಥದ್ದೇ ಒಂದು ಪ್ರಕರಣ ತುಮಕೂರು ತಾಲೂಕಿನಲ್ಲೂ ನಡೆದಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ತುಮಕೂರಿನ ನ್ಯಾಯಾಧೀಶರು ಕೂಡ ಹೋಗಿ ಮರಿವು ಮೂಡಿಸುವಂತ ಪ್ರಯತ್ನ ಆಗಿತ್ತು. ಪ್ರಮುಖವಾಗಿ ಏನು ಈ ಒಂದು ಗೊಲ್ಲರಹಟ್ಟಿಗಳಲ್ಲಿ ಸಹಜವಾಗಿ ಅವರಿಗೆ ಒಂದು ಶಿಕ್ಷಣದ ಅರಿವು ಇರುವಂತಿಲ್ಲ ಅಂತ, ಮತ್ತೆ ಆರ್ಥಿಕವಾಗಿ ಹಿಂದುಳಿದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವರು ಅವರ ಒಂದು ತಮ್ಮ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ, ಅಂದ್ರೆ ಮಗು ಜನನಾದಂತಹ ಸಂದರ್ಭದಲ್ಲಿ, ಋತುಮತಿ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ಊರಿಂದ ಹೊರಗೆ ಇಟ್ಟು 15 ದಿನಗಳ ಕಾಲ ಅಥವಾ 20 ದಿನಗಳ ಕಾಲ ಇಡುವಂತದ್ದು, ಆ ಒಂದು ಮೌಢ್ಯವನ್ನ ಆಚರಣೆಯನ್ನ ಮಾಡುವಂತದ್ದು ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂತದ್ದು. ಅಂದ್ರೆ ಈ ಒಂದು ಇಂಥ ಸಂದರ್ಭದಲ್ಲಿ ನಮ್ಗೆ ನಮ್ಮ ದೇವರು ಪೂಜೆ ಮಾಡೋಗಿಲ್ಲ, ಹಟ್ಟಿಗೆ ಬರೋಗಿಲ್ಲ, ಬರೋದ್ರಿಂದಾಗಿ ನಮ್ಮ ದೇವರಿಗೆ ಸಾಕಷ್ಟು ಒಪ್ಪೋದಿಲ್ಲ, ನಮ್ಮ ಜುಂಜಪ್ಪ ಒಪ್ಪೋದಿಲ್ಲ. ಈ ರೀತಿಯಾದಂತಹ ಕಟ್ಟುನಿಟ್ಟಿನ ಆಚರಣೆ ನಾವು ಮಾಡ್ಲೇಬೇಕು, ನಮ್ಮ ಆಚಾರ ಸಂಪ್ರದಾಯ ಇದು ಅನ್ನೋದು ಅವರ ಒಪ್ಪಟ್ಟಾಗಿರುವಂತದ್ದು. ಇದೇ ರೀತಿಯಾಗಿ ಕೂಡ ಇವತ್ತು ಏನು ನಾವು ಶಿರಾ ತಾಲೂಕಿನಲ್ಲಿ ಏನ್ ನೋಡ್ತಿದೀವಿ, ಇದು ಕೂಡ ಇದೇ ರೀತಿಯಾದಂತಹ ಆಚರಣೆ ಇದ್ದಿತ್ತು. ಇದಾದ್ಮೇಲೆ ಏನು ಈ ವಿಚಾರ ಗೊತ್ತಾಗಿದ ತಕ್ಷಣ ಸ್ಥಳೀಯವಾಗಿರುವಂತಹ ಆರೋಗ್ಯಾಧಿಕಾರಿಗಳು ಕೂಡ ಅವ್ರು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರೆ, ಆದ್ರೆ ಯಾರ ಮಾತಿಗೂ ಬಗ್ಗದಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯ ನ್ಯಾಯಾಧೀಶರು ಹೋಗಿ ಸ್ಥಳಕ್ಕೆ ಖುದ್ದು ಹೋಗಿ ಅವ್ರಿಗೊಂದು ಮನವೊಲಿಸೋದ್ರ ಮುಖಾಂತರವಾಗಿ, ಮತ್ತೆ ಅವ್ರೇನು ಊರಿಂದ ಹೊರಗೆ ಇದ್ರಂತಹ ಒಂದು ಗುಡಿಸಲು ಕಟ್ಕೊಂಡು ಏನಿದ್ರು ಅದನ್ನ ತಪ್ಪಿಸಿ ಅವ್ರನ್ನ ಮನೆಗೆ ಸೇರ್ಸೋದಕ್ಕೆ ಯಶಸ್ವಿಯಾಗಿರುವಂತದ್ದು. ಸಹಜವಾಗಿ ಅಧಿಕಾರಿಗಳು ಎಷ್ಟೇ ಪ್ರಯತ್ನ ಪಟ್ರು, ಮತ್ತೆ ಇಂದಿನ ಸರ್ಕಾರದಲ್ಲೂ ಕೂಡ ಕೃಷ್ಣ ಕುಟೀರ ಅನ್ನೋ ಒಂದು ನಿರ್ಮಾಣ ಕೂಡ ಆಗಿತ್ತು. ಆದ್ರೆ ಅದ್ಯಾವುದನ್ನು ಕೂಡ ಇವರು ಬಳಕೆ ಮಾಡದಲ್ಲ ಇಂದಿನಿಂದ ಏನು ಬಂದಿತ್ತು ನಾವು ಅದೇ ಸಂಪ್ರದಾಯನ ಮುಂದುವರ್ಸ್ಕೊಂಡು ಬರ್ತಿದೀವಿ ಅನ್ನೋ ಒಂದು ಹಠವನ್ನ ಹಿಡಿದಿರುವಂತದ್ದು ಒಂದು ಕಡೆ. ಮತ್ತೊಂದ್ ಕಡೆ ಈ ಒಂದು ಸಮುದಾಯಕ್ಕೆ ಒಂದು ಅರಿವು ಮೂಡಿಸುವಂತದ್ದು ನಿರಂತರವಾದಂತಹ ಕೆಲಸವನ್ನ ಅಧಿಕಾರಿಗಳು ಮತ್ತೆ ಸಂಘ ಸಂಸ್ಥೆಗಳು ಮಾಡ್ಬೇಕಾಗಿರುವಂತದ್ದು. ಅವರನ್ನು ಥ್ಯಾಂಕ್ ಯು ಮಹಂತೇಶ್ ಎಲ್ಲ ಡೀಟೇಲ್ಸ್ಗೆ. ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. 1 ವರ್ಷದಿಂದ 7 ವರ್ಷದವರೆಗೂ ಶಿಕ್ಷೆ ಆಗುತ್ತೆ. ಇದ್ರ ಬಗ್ಗೆ ಕಾನೂನು ಆಗ್ಬಿಟ್ಟಿದೆ. ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಪ್ರಾಬ್ಲಮ್. ಅದಕ್ಕೋಸ್ಕರ ನಾನು ನಿಮ್ಗೆ ಒಳ್ಳೇದಕ್ಕೋಸ್ಕರ ಹೋಗ್ಬಿಟ್ಟ ನೀನ್ ಹಂಗ್ ಮಾಡಿ
ಅವ್ರು ಬಾಗಿಲು ತೆಗಿಲಿಲ್ಲ, ಕುರಿಮರಿ ಕೂಡ್ಕೊಂಡಿದ್ವಿ ಅಂತ ಬಾಗಿಲು ತೆಗಿಲಿಲ್ಲ ಅವ್ರು. ತುಮಕೂರಲ್ಲಿ ಜೀವಂತವಾಗಿರುವಂತಹ ಮೌಢ್ಯಾಚರಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಬಾಣಂತಿ ಬಾಲಮ್ಮ ಹಾಗೂ 1 ತಿಂಗಳ ಮಗುವನ್ನ ಜನ ಹೊರಗಿಟ್ಟು ಈ ರೀತಿಯಾಗಿ ಮಾಡಿರುವಂತಹ ದೃಶ್ಯಗಳಿದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.